ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪರಿವಾರ್ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡ ತಕ್ಷಣ ಪಾಲಕ್ನ ಚೆನ್ನಾಗಿ ವಾಶ್ ಮಾಡಿ ಅದರಲ್ಲಿ ಹಾಕಿ ಅದಕ್ಕೆ 1 ಅಥವಾ 2 ಬಾಯ್ಲ್ ಆದಮೇಲೆ ತೆಗೆದುಬಿಡಿ. ತೆಗೆದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಯಲ್ಲಿ ಸ್ವಲ್ಪ ಪಾಲಕ್ಕು ಆಮೇಲೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ನೀವು ಖಾರ ತಿಂತೀರಪ್ಪ ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನನ್ನ ಮಕ್ಕಳು ಸ್ವಲ್ಪ ಕಡಿಮೆ ಖಾರ ತಿಂತಾರಲ್ಲ, ಸೊ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಗೋಡಂಬಿ ಮತ್ತು ಬಾದಾಮನ್ನು ಹಾಕ್ಕೊಳ್ಳಿ. ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಗ್ರೈಂಡ್ ಆದಮೇಲೆ ಟೊಮ್ಯಾಟೊ ಕೂಡ ಸಪ್ರೇಟಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಅದರಲ್ಲಿ ತುಪ್ಪ ಅಥವಾ ನೀವು ಬಟರ್ ಕೂಡ ಯೂಸ್ ಮಾಡ್ಬೋದು. ಅದರಲ್ಲಿ ಪಲಾವ್ ಎಲೆ, ಆಮೇಲೆ ಚಕ್ಕೆ, ಸ್ವಲ್ಪ ಒಂದು ಲವಂಗ, ಆಮೇಲೆ ಒಂದು ಸ್ಟಾರ್ ಹಾಕಿ, ಆಮೇಲೆ ಸಣ್ಣಗಾಗಿ ಚಾಪ್ ಮಾಡಿದಂಥ ಈರುಳ್ಳಿ ಹಾಕಿ, ಅದಾದಮೇಲೆ ಟೊಮ್ಯಾಟೊ ಪ್ಯೂರಿ ಕೂಡ ಹಾಕಿ, ಆದ್ಮೇಲೆ ಸ್ವಲ್ಪ ಅರಿಶಿನ, ಉಪ್ಪು, ಆಮೇಲೆ ಪನ್ನೀರ್ ಮಸಾಲ ಮಸ್ಟ್ ಹಾಕಲೇಬೇಕು, ಅದರಿಂದನೇ ಟೇಸ್ಟ್ ಬರೋದು. ಅದಾದಮೇಲೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಪಾಲಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡೋಕ್ಕೆ ಬಿಡಿ. ಆಮೇಲೆ ಇನ್ನೊಂದರಲ್ಲಿ ಪನ್ನೀರ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದ್ರ ಮೇಲೆ ಉಪ್ಪು ಖಾರ ಪುಡಿ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡಿ. ಅದಾದಮೇಲೆ ಪನ್ನೀರನ್ನ ಎಲ್ಲ ಎತ್ತಿ ಅದರಲ್ಲಿ ಹಾಕಿಬಿಡಿ. ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು ಅದನ್ನು. ನಾನು ಇವತ್ತು ಬೆಳಗ್ಗೆ ನನ್ನ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚಿಗೆ ಇದನ್ನೇ ಮಾಡಿದ್ದೆ. ಇದರಿಂದ 2 ಬೆನಿಫಿಟ್ಸ್ ಇದೆ. ತುಂಬ ಯಾಕಂದರೆ ಹೆಲ್ದಿನೂ ಆಗುತ್ತೆ, ಟೇಸ್ಟಿನೂ ಆಗುತ್ತೆ. ಪಾಲಕ್ ಪಲ್ಯ ಮಾಡೋದ್ರಿಂದ ತಿನ್ನಲ್ವಲ್ಲ, ಹಾಗಾಗಿ ಇದನ್ನು ಮಾಡೋದಷ್ಟೇ.